ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು ಪರ್ಯಾಯವಾಚಿ ಶಬ್ದಗಳಂತ ಹೇಳಿದ್ರ ಸಮನಾರ್ಥಕ ಪದಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಮನಾರ್ಥಕ ಪದಗಳು. ಈ ಒಳಗಡೆ ಆಲ್ಮೋಸ್ಟ್ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡೋಣ, ಸಮನಾರ್ಥಕ ಪದಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ, ಎಷ್ಟಾಗುತ್ತೆ ಅಷ್ಟು. ಕರೆಕ್ಟ್ ಆಗಿ ಓದ್ಕೊಂಡು ನಾವೇನಂತ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ಹಾಕೋತ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಸೊ ಪರ್ಯಾಯವಾಚಿ ಶಬ್ದ ಅಂತ ಹೇಳಿದ್ರೆ, ಬಟ್ ಅದ್ರ ಪರ್ಯಾಯವಾಚಿ ಶಬ್ದ ಸಹಿ ವಿಕಲ್ಪ ನಹಿಯೇ ಅಂತಂದ್ರೆ ಸಮಾನಾರ್ಥಕ ಪದ ಯಾವ್ದಲ್ಲ ಅಂತ ಹೇಳಿ ಇದ್ರೊಳಗೆ ಕೇಳಿದ್ರೆ ನೋಡಿ, ಶರಣ್ಯ ಜಾನ ಹಿ ಡ್ಯಾಶ್ ಪ್ರಾಪ್ತಿ ಮಾಡ್ತಿದೆ ಅಂತ ಹೇಳಿದ್ರೆ ಆ ಭಗವಂತನಿಗೆ ನಾವು ಶರಣಾದ್ರೆ ಏನಂತಂದ ಹೇಳಿದ್ರೆ ಅದೊಂದ ಸಾಧನೆ ಏನಂತಂದ್ರೆ ಒಂದು ದಾರಿ ಇದ್ದಂಗ ಅಂತಂದ ಹೇಳಿ ನಾವು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಆ ಯಾವ್ದು ಯಾವ್ದಾದ್ರು ಸೇರಿಸಿದ್ರು ಕೂಡ ಸರಿಯಾಗಿರ್ಬೇಕು ಅಲ್ಲಿ ನಮ್ದು ಆನ್ಸರ್. ಬಟ್ ಆದ್ರೆ ಇಲ್ಲೇನ್ ಕೇಳಿದಾರ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಉದ್ಗಾರ ಅಂತಂದ ಐತೆ, ಉದ್ಗಾರ. ಸೊ ಇದ್ರದ್ದು ಏನಂತಂದ ಹೇಳಿದ್ರೆ ಸಹಿ ವಿಕಲ್ಪ ನಹಿಯೇ ಅಂತಂದ ಹೇಳಿ ಕೇಳಿದ್ರೆ ಇಲ್ಲಿ ನೋಡ್ರಿ, ಪರಿತ್ರಾಣ ಅಂತಂದ ಹೇಳಿದ್ರೆ ಒಂಥರ ಮೋಕ್ಷ ಅಂತ ಬರುತ್ತೆ, ವಿಮುಕ್ತಿ ಕೂಡ ಏನಂತಂದ ಹೇಳಿದ್ರೆ ಮೋಕ್ಷ ಅಂತ ಬರುತ್ತೆ, ಚುಟ್ಕಾರ ಅಂತಂದ ಹೇಳಿದ್ರೆ ನಮ್ಮ ಪಾಪಗಳನ್ನೆಲ್ಲ ತೊಡಸುತ್ತೆ. ಸೊ ಬಟ್ ಆದ್ರೆ ಇಲ್ಲಿ ಉದ್ಗಮ ಅಂತಂದ ಹೇಳಿದ್ರೆ ಮೂಲ ಅಂತ ಹೇಳ್ತೀವಿ, ಉದ್ಗಮ ಅಂತಂದ ಹೇಳಿದ್ರೆ ಮೂಲ ಅಂತಂದ ಹೇಳ್ತೀವಿ. ಸೊ ನಮ್ದು ಆಪ್ಷನ್ ಏನಂತಂದ ಹೇಳಿದ್ರೆ ಉದ್ಗಮ ಕರೆಕ್ಟ್ ಆಗತ್ತೆ. ಇಲ್ಲಿ ನೋಡ್ರಿ, ಸೊ ಈಶ್ವರ್ ಕಿ ಶರಣ್ ಮೇ ಜಾನಾ ಹಿ, ಸೊ ಭಗವಂತನ ಶರಣಾದ್ರು ಅಂತಂದ ಹೇಳಿದ್ರೆ ನಮ್ದೆಲ್ಲಾ ಪಾಪಗಳೆಲ್ಲ ಹೋಗ್ಕೊಂಡು ಚುಟ್ಕಾರ ಅಂತಂದ ಹೇಳ್ತೀವಿ, ವಿಮುಕ್ತಿ ಅಂತೀವಿ, ಪರಿತ್ರಾಣ ಆಲ್ಮೋಸ್ಟ್ ಮೋಕ್ಷ ಅಂತ ಹೇಳ್ತೀವಿ, ಪ್ರದಕ್ಷಿಣೆ ಅಂತ ಹೇಳ್ತೀವಿ. ಉದ್ಗಮ ಅಂತಂದ ಹೇಳಿದ್ರೆ ಮೂಲ, ಪ್ರಾರಂಭ ಅಂತಂದ ಹೇಳ್ತೀವಿ. ಇದು ಸರಿ ಆಗಂಗಿಲ್ಲ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಯಾವ ತರ ಕ್ವಶನ್ಸ್ ಗಳು ಬರ್ತಾವ ನೋಡ್ರಿ, ಪರ್ವತ ಡ್ಯಾಶ್ ಡ್ಯಾಶ್ ಅಂತ ಹೇಳಿ ಸ್ಥಿರ. ಇಲ್ಲಿ ಏನ್ ಕೇಳಿದಾನ, ಪರ್ಯಾಯವಾಚಿ ಶಬ್ದವನ್ನ ಬರಿಬೇಕು. ಇಲ್ಲಿ ಏನ್ ಬ್ರಾಕೆಟ್ ಒಳಗಡೆ ಕೊಟ್ಟಿದಾರಲ್ಲ, ಸ್ಥಿರ ಅಂತಂದ್ ಹೇಳಿ ಕೊಟ್ಟಿದಾರ. ಸ್ಥಿರ ಅಂತಂದ್ ಹೇಳಿದ್ರೆ ಏನು? ಸ್ಥಿರವಾಗಿರೋದು. ನಮ್ ಕನ್ನಡದಲ್ಲಿ ಕೂಡ ಏನಂತಂದ್ ಹೇಳಿದ್ರೆ ಪರ್ವತಗಳು ಏನಿರ್ತಾವಪ್ಪ, ಸ್ಥಿರವಾಗಿರ್ತಾವ. ಪರ್ವತಗಳು ಏನಂತಂದ್ ಹೇಳಿದ್ರೆ ಒಂದೇ ಕಡೆ ಇರ್ತಾವ, ಸ್ಥಿರವಾಗಿರ್ತಾವ ಅಂತ ಹೇಳಿ. ಸೊ ಅಂತ ಒಂದು ಆಪ್ಷನ್ ನಾವು ಹುಡುಕ್ಬೇಕು. ಸುಗಮ ಅಂತಂದ್ ಹೇಳಿದ್ರೆ ಈಸಿ ಆಗಿರೋದು. ಗಿರ್ವಾಟ್ ಅಂತಂದ್ ಹೇಳಿದ್ರೆ ಗಿರಾವಟ್ ನೋಡ್ರಿ. ಅದಂತರ ಮಂಗಳ್ ಅಂತಂದ್ ಹೇಳಿದ್ರೆ ಒಳ್ಳೇದು. ಸೊ ನಿಚ್ಚಲ್ ಅಂತಂದ್ ಹೇಳಿದ್ರೆ ನಿಚ್ಚಲ ಅಂತಂದ್ ಹೇಳಿದ್ರೆ ಒಂದೇ ಕಡೆ ಇರೋದು. ಸೊ ನಿಚ್ಚಲ ಅಂತಂದ್ ಹೇಳಿದ್ರೆ ಒಂದೇ ಕಡೆ ಇರೋದು. ನಮ್ಗೆ ಏನಂತಂದ್ ಹೇಳಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗತ್ತ. ಸ್ಥಿರ ಅಂದ್ರ ನಿಚ್ಚಲ ಅಂದ್ರೆ ಎರಡು ಒಂದೇ ಆಗತ್ತ. ಸೊ ಇಲ್ಲಿ ನೋಡ್ರಿ, ಪರ್ಯಾಯವಾಚಿ ಸಮನಾರ್ಥಕ ಪದ ಯಾವ್ದಕ್ಕ ಉಲ್ಲಾಸ ಅಂತಂದ್ ಹೇಳ್ತಾರೆ. ಉಲ್ಲಾಸ ಅಂತಂದ್ ಹೇಳಿದ್ರೆ ಸಂಭ್ರಮ, ಸಂತೋಷ ಅಂತಂದ್ ಹೇಳ್ತೀವಲ್ಲ, ಸೇಮ್ ಅದೇ ತರ ನೋಡ್ರಿ. ಕ್ರಮ್ ಅಂತಂದೈತೆ, ಅದಾದ ನಂತರ ಅಂದ ಅಂತಂದೈತೆ ಅಂತಂದ್ ಹೇಳಿದ್ರೆ ಕಾಣಿಸಂಗಿಲ್ಲ. ಅದಾದ ನಂತರ ಆನಂದ್ ಅಂತಂದೈತೆ, ಆನಂದ. ಓಕೆ, ಆಲ್ಮೋಸ್ಟ್ ಕನ್ನಡ ವರ್ಡ್ಸ್ ಗಳು ಸೇಮ್ ಬರ್ತಾವ. ಗ್ರಾಮ ಅಂತಂದೈತೆ, ಗ್ರಾಮ ಅಂತಂದ್ರೆ ಹಳ್ಳಿ ಅಂತಂದ ಹೇಳ್ತೀವಿ. ಇದ್ರಲ್ಲಿ ನಾವು ನೋಡಿದ ತಕ್ಷಣ ಉಲ್ಲಾಸದ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿರೋ ವರ್ಡ್ ಏನಂತಂದ ಹೇಳಿದ್ರೆ ಆನಂದ ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ? ಆನಂದವಾಗಿರೋದು, ತುಂಬಾ ಖುಷಿಯಾಗಿರೋದು. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ನೋಡ್ರಿ, ಪರ್ಯಾಯವಾಚಿ ಶಬ್ದ ಅಂದ್ರ ಸಮನಾರ್ಥಕ ಪದ. ಸೊ ನಾವ್ ಇವಾಗ ಡಿಸ್ಕಷನ್ ಮಾಡ್ತಿರೋದು ಅದ. ಇಲ್ಲಿ ನೋಡ್ರಿ, ಮಹಿಳಾ ಅಂತಂದೈತೆ. ಮಹಿಳಾ ಅಂತಂದ ಹೇಳಿದ ತಕ್ಷಣ ನಾವ್ ಇಲ್ಲಿ ನೋಡ್ಬಿಡಕ್ ಆಪ್ಷನ್ ಒಂದ್ಸರಿ ಓದ್ಬಿಡು. ಅಚರ್ ಅಂತಂದೈತೆ, ಸ್ತ್ರೀ ಅಂತಂದೈತೆ, ಸೀತಾ, ಪೂಜಾ. ಪೂಜಾ ಅಂತಂದ ಹೇಳಿದ್ರೆ ಹುಡುಗಿ ಹೆಸರಾಗಿರ್ಬೋದು, ಪೂಜನ ಆಗಿರ್ಬೋದು. ಸೀತಾ ಅಂತಂದ ಹೇಳಿದ್ರೆ ಹುಡುಗಿ ಹೆಸರು, ಸ್ತ್ರೀ. ಮಹಿಳೆ ಅಂತಂದ ಹೇಳಿದ ತಕ್ಷಣ, ಮಹಿಳಾ ಅಂತ ಬಂದ ತಕ್ಷಣ ನಾವ್ ಏನೇನ್ ಹೇಳ್ತೀವಿ? ಸ್ತ್ರೀ ಅಂತಾನೆ ಹೇಳ್ತೀವಲ್ಲ, ಹೆಂಗಸು, ಸ್ತ್ರೀ ಅಂತಂದ ಹೇಳಿ. ಸೊ ಹೆಂಗಸು ಕನ್ನಡ ವರ್ಡ್ ಆಗುತ್ತೆ, ಸ್ತ್ರೀ ಏನಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಆಗುತ್ತೆ. ಸೊ ಇಲ್ಲಿ ಕ್ವಶನ್ ನೋಡ್ರಿ, ಇಲ್ಲಿ ಕೂಡ ಏನಂತಂದ ಹೇಳಿದ್ರೆ ಪರ್ಯಾಯವಾಚಿ ಶಬ್ದವನ್ನು ನಾವು ಅಂತ ಸಮನಾರ್ಥಕ ಪದವನ್ನ ಬರಿಬೇಕು. सीता माता का नाम ಡ್ಯಾಶ್ ಡ್ಯಾಶ್ ಬಿ ಹೈ ಅಂತಂದ ಹೇಳ್ತಾರೆ. ಸೀತಾ ಮಾತಾ ಕಿ ನಾಮ್ ಡ್ಯಾಶ್ ಡ್ಯಾಶ್ ಬಿ ಅಂತಂದ ಹೇಳಿದ್ರ ಇದಕ್ ಪರ್ಯಾಯವಾಚಿ ಅಂದ್ರ ಅನುರೂಪವಾಗಿರುವ ಅಥವಾ ಸಮನಾರ್ಥಕವಾಗಿರೋ ಪದ ಏನು? ಸೀತಾ ಮಾತಾಗ ಇನ್ನೊಂದ್ ಹೆಸರು ಏನ್ ಕರೀತಾರ? ಸೊ ಅದನ್ನ ನೋಡ್ಬೇಕು ನಾವ್ ಇವಾಗ. ಮನ್ಭಾವನ ಅಂತ ಕರೀತಾರ, ಇಲ್ಲ. ಕೋಯಲ್ ಅಂತಂದ ಹೇಳಿದ್ರೆ ಕೋಗಿಲೆ ಅಂತ ಕರೆಯಂಗಿಲ್ಲ, ಲೌಕಿಕ್ ಅಂತ ಕರೆಯಂಗಿಲ್ಲ. ಬಟ್ ಆದ್ರೆ ಜಾನಕಿ ಅಂತ ಕರೀತಾರ, ಕರೆಕ್ಟಾ? ಸೊ ಸೀತಾ ಮಾತೆಯನ್ನ ಇನ್ನೊಂದ್ ಹೆಸರಿಂದ ಏನಂತ ಕರೀತಾರ? ಜಾನಕಿ ಅಂತಾನ ಕರೀತಾರ. ಈ ರೀತಿಯಾಗಿ ನಿಮ್ಗೆ ಕ್ವಶನ್ಸ್ ಗಳು ಬರ್ತಾವ. ನಾನೆಲ್ಲ ಆಲ್ಮೋಸ್ಟ್ ಡಿಸ್ಕಷನ್ ಮಾಡ್ತೀನಿ. ನೋಡ್ರಿ, ನಿಶಾ ಅಂತಂದ್ ಹೇಳಿದ್ರೆ ನಾವು ಸಂಸ್ಕೃತದ ಪದ ಅಂತಂದ್ ಹೇಳ್ತೀವಿ, ರಾತ್ರಿ ಅಂತಂದ್ ಹೇಳ್ತೀವಿ. ಅದನ್ನೇ ಹಿಂದಿ ಒಳಗೂ ಯೂಸ್ ಮಾಡ್ತಾರೆ, ನಿಶಾ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಧಂತ್ ಅಂತಂದ್ ಹೇಳಿದ್ರೆ ಹಲ್ಲು ಅಂತಂದ್ ಹೇಳ್ತೀವಿ, ಶುದ್ಧ ಅಂತಂದ್ ಹೇಳಿದ್ರೆ ಶುದ್ಧವಾಗಿರೋದು, ಖೇದ ಅಂತಂದ್ ಹೇಳಿದ್ರೆ ವಿಷಾದ ಅಂತಂದ್ ಹೇಳ್ತೀವಿ. ಸೊ ರಾತ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ರಾತ್ರಿ ಅಂತಾನೆ ಕೊಟ್ಟಿದ್ದಾನೆ. ಆಲ್ಮೋಸ್ಟ್ ಕನ್ನಡ ವರ್ಡ್ ಸೇಮ್ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಒನ್ ಪರ್ಯಾಯವಾಚಿ ಶಬ್ದ ಅಟಲ್ ಅಂತಂದ್ ಐತಿ. ಸೊ ಇಲ್ಲಿ ನೋಡ್ರಿ, ಅಟಲ್ ಅಂತಂದ್ ಹೇಳಿದ್ರೆ ಒಂಥರ ಅಚಲವಾಗಿರೋದು. ಸೊ ಒಂಥರ ಗಟ್ಟಿಯ ನಿರ್ಧಾರ ಅಂತಂದ್ ಹೇಳ್ತೀವಿ, ಅಟಲ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಅಚಲವಾಗಿರೋದಕ್ಕೆ ಇನ್ನೊಂದೇನು ವರ್ಡ್ ಬರುತ್ತೆ ನೋಡ್ರಿ, ಧಾನ್ಯ ಅಂತಂದ್ ಹೇಳಿ ಬರಂಗಿಲ್ಲ, ಸಾಹಸ ಬರಂಗಿಲ್ಲ, ನಿರಾದರ್ ಅಂದ್ರೆ
ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂತಂದ್ ಹೇಳ್ತೀವಿ. ನೋಡ್ರಿ ಅಡಿಗ್ ಅಂತಂದ್ ಹೇಳಿದ್ರೆ ಬರುತ್ತೆ ನೋಡ್ರಿ, ಅಡಿಗವಾಗಿರೋದು. ಅದಕ್ಕೆ ಏನಂತಂದ್ ಹೇಳಿದ್ರೆ ಸಂಬಂಧಪಟ್ಟಂಗಿರೋದು, ಅಚಲವಾಗಿರೋದು ಅಂತ ಹೇಳ್ತೀವಿ. ಸೊ ಆಪ್ಷನ್ ಏನಂತಂದ್ ಹೇಳಿದ್ರೆ ಎ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ ವಿಷ್ಣು ಪದದ ಏನಂತಂದ್ ಹೇಳಿದ್ರೆ ಪರ್ಯಾಯವಾಚಿ ಶಬ್ದವನ್ನು ನೋಡ್ಬೇಕು. ವಿಷ್ಣುವಿಗೆ ಇನ್ನೊಂದ್ ಹೆಸರು ಏನಂತ ಕರಿತೀವಿ, ಕರ್ಣ ಅಂತ ಕರಿತೀವಿ, ಕರೆಯಂಗಿಲ್ಲ. ಪ್ರಣಾಳಿ ಅಂತಂದ್ ಹೇಳಿ ಇಲ್ಲ. ಸೊ ಅದಾದ ನಂತರ ಲೀನ್ ಅಂತಂದ್ ಹೇಳಿದ್ರೆ ಇದು ಆಗೋದು, ಅದಕ್ಕೆ ಬರಂಗಿಲ್ಲ, ಲೀನವಾಗಿರೋದು. ಲಕ್ಷ್ಮೀಪತಿ ಅಂತಂದ್ ಹೇಳ್ತೀವಿ. ವಿಷ್ಣುವಿನಿಗೆ ಇನ್ನೊಂದ್ ಹೆಸರು ಏನಂತಂದ್ ಹೇಳಿದ್ರೆ ಲಕ್ಷ್ಮೀಪತಿ ಅಂತಂದ್ ಹೇಳ್ತೀವಿ, ಹರಿ ಅಂತಂದ್ ಹೇಳ್ತೀವಿ. ಸೊ ಕರಿತೀವಲ್ಲ ಬೇರೆ ಬೇರೆ ನೇಮ್ಸ್ ಗಳಿಂದ, ಬಟ್ ಆದ್ರೆ ಇಲ್ಲಿ ಲಕ್ಷ್ಮೀಪತಿ ಅನ್ನೋದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ನಾವೊಂದು ಲಿಸ್ಟ್ ಅನ್ನ ಅದ್ರನ್ನು ಡಿಸ್ಕಷನ್ ಮಾಡ್ತೀನಿ. ಇನ್ನೊಂದು 7-8 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿ ಒಂದು ಸಮನಾರ್ಥಕ ಪದದ ಲಿಸ್ಟ್ ಅನ್ನ ಡಿಸ್ಕಷನ್ ಮಾಡೋಣ. ಇಲ್ಲಿ ಪರ್ಯಾಯವಾಚಿ ಶಬ್ದವನ್ನ ಯಾವುದೇ ಕ್ವಶನ್ ಅನ್ನ ನೋಡ್ರಿ ಪರ್ಯಾಯವಾಚಿ ಐತೋ ಇಲ್ಲ, ಸಹಿ ಶಬ್ದ ಅಂತ ಕೇಳಿ, ಸಹಿ ವಿಕಲ್ಪ ಅಂತಂದ್ ಹೇಳಿದ್ರೆ ಸಮಾನಾರ್ಥಕ ಪದವನ್ನ ಪರ್ಯಾಯವಾಗಿರೋ ಪದವನ್ನ ಹುಡುಕ್ಬೇಕು, ಕರೆಕ್ಟ್ ಆಗಿರೋದು. ನೋಡ್ರಿ ಆಸ್ಪಾಸ್ಗೆ ಲೋಗೋಂಕೆ ಸಾಥ್, ಆಸ್ಪಾಸ್ಗೆ ಲೋಗೋಂಕೆ ಸಾಥ್ ಅಂದ್ರೆ ಆಸ್ಪಾಸ್ ಅಂತಂದ ಹೇಳಿದ್ರೆ ಆ ಕಡೆ ಈ ಕಡೆ ಇರುವಂತ, ಲೋಗೋಂಕೆ ಸಾಥ್ ಅಂತಂದ ಹೇಳಿದ್ರೆ ಜನರೊಂದಿಗೆ. ಪಹಚಾನ ಡ್ಯಾಶ್ ಡ್ಯಾಶ್ ಹೋನಾ ಚಾಹಿಯೆ, ಡ್ಯಾಶ್ ಡ್ಯಾಶ್ ಹೋನಾ ಚಾಹಿಯೆ. ಅದರಲ್ಲಿ ವರ್ಡ್ ಯಾವ್ದನ್ನ ಯೂಸ್ ಮಾಡ್ಬೇಕು, ಪಹಚಾನ ಅನ್ನೋದು ವರ್ಡ್ ಯೂಸ್ ಮಾಡ್ಬೇಕು. ಪಹಚಾನ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಲ್ಲ, ಅಂದ್ರ ಪರಿಚಯವಾಗಿರೋದು. ಸೊ ಆ ಕಡೆ ಈ ಕಡೆ ಜನರೊಂದಿಗೆ ಏನಂತಂತ ಹೇಳಿದ್ರೆ ಪರಿಚಯವಾಗಿರೋದು ಅಂತಂದ ಹೇಳಿ. ಇಲ್ಲಿ ನೋಡ್ರಿ ಪ್ರಪಂಚ ಅಂತಂದ್ ಬರಲ್ಲ. ಉಪಹಾರ ಅಂತಂದ ಹೇಳಿದ್ರು ಬರಂಗಿಲ್ಲ. ಸೊ ಅದಾದ ನಂತರ ಕಪಟ ಅಂತಂದ ಹೇಳಿದ್ರೆ ಕ್ರೂರಿ ಆಗಿರೋದು, ಒಂಥರ ಕಪಟವಾಗಿರೋದು. ಪರಿಚಯ ಅಂತಂದ ಹೇಳ್ತೀವಿ. ಆನ್ಸರ್ ಏನಂತಂತ ಹೇಳಿದ್ರೆ ಪರಿಚಯ. ಈಸಿ ಆಗಿರ್ತಾವ ಈ ರೀತಿ ಕ್ವಶನ್ಸ್ ಗಳನ್ನ ನಾವು ಕ್ವಶನ್ಸ್ ಗಳನ್ನ ನೋಡ್ಕೊಬೇಕು, ಎಲ್ಲಿ ಪರ್ಯಾಯವಾಚಿ ಶಬ್ದ ಐತಿ ಹುಡುಕಿಬಿಟ್ಟು ಸೊ ನಾವು ಆನ್ಸರ್ ಅನ್ನ ಹಾಕ್ಬೇಕು. ಸೇಮ್ ಅದೇ ತರ ನೋಡ್ರಿ ಪರ್ಯಾಯವಾಚಿ ಶಬ್ದವನ್ನ ನಾವು ಬರಿಬೇಕು. ಮೇರೆ ಘರ್ ಮೇ ಹಮೇಶಾ ಭಗವಾನ್ ಜಿ ಕೋ ಕದ್ಲಿ ಫಲ್ ಚಢಾಯ ಜಾತಾ ಹೈ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಏನಂದ್ರೆ ಹಮೇಶ ಯಾವಾಗ್ಲೂ ಭಗವಾನ್ ದೇವರಿಗೆ ಏನಂತಂದ್ರೆ ಕದಲಿ ಅನ್ನೋ ಒಂದು ಹಣ್ಣನ್ನ ಅರ್ಪಣೆ ಮಾಡ್ತೀವಿ. ಚಢಾಯ ಜಾತ ಅಂತಂದ ಹೇಳಿದ್ರೆ ಅರ್ಪಣೆ ಮಾಡ್ತೀವಿ ಅಂತಂದ ಹೇಳಿ. ಇಲ್ಲಿ ನೋಡ್ರಿ ಕರ್ಕಟ್ ಅಂತಂದೈತೆ, ಕೂಲ್ ಅಂತಂದೈತೆ, ಗಜಬಸ ಅಂತಂದೈತೆ, ಅದಾದ ನಂತರ ಮನ್ಮತ್ ಅಂತಂದೈತೆ. ಇದ್ರಲ್ಲಿ ಯಾವ್ದು ಆನ್ಸರ್ ಬರುತ್ತ ನನಗೆ ಆಪ್ಷನ್ ಅನ್ನ ಹೇಳ್ಬೇಕು, ಯಾವ ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ರಿ ಪರ್ಯಾಯವಾಚಿ ಶಬ್ದವನ್ನ ಬರಿಬೇಕು. ಉಚಿತ ಪರ್ಯಾಯವಾಚಿ ಅಂದ್ರ ಚೆನ್ನಾಗ್ ಕರೆಕ್ಟ್ ಆಗಿರೋದು. ದ್ರೌಪದಿಕ ಡ್ಯಾಶ್ ಡ್ಯಾಶ್ ಅಂದ್ರ ದ್ರೌಪದಿಕ ಕಪಡ ಹರನ್ ಬರಿ ಸಭಾ ಮೇ ಹುವಾ ಥಾ ಅಂತಂದ್ರೆ. ದ್ರೌಪದಿಯ ಬರಿ ಸಭಾ ಮೇ, ಅಂತಂದ್ರೆ ಹರನ್ ಆಗೈತೆ ಅಂದ್ರೆ ಬಟ್ಟೆನ ಏನಂತಂದ ಹೇಳಿದ್ರೆ ಎಳ್ದಿದಾರ ಅಂತ ಸೆಂಟೆನ್ಸ್ ಬರುತ್ತಲ್ಲ. ಅಂದ್ರೆ ಇಲ್ಲಿ ಕಪಡಾದೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಸಮನಾರ್ಥಕ ಪದವನ್ನ ಬರಿಬೇಕು ನಾವ್ ಇವಾಗ. ನೋಡ್ರಿ ಚೀರ್ ಅಂತಂದೈತೆ, ಗುಣ್ ಅಂತಂದೈತೆ, ಅಸ್ತ್ರ ಅಂತಂದೈತೆ, ವರ್ಣನ್ ಅಂತಂದೈತೆ. ಕಪಡ ಅಂತಂದ ಹೇಳಿದ್ರೆ ವರ್ಣನ್ ಆಗತ್ತೆ ಅಂತ ಬರಂಗಿಲ್ಲ. ಅಸ್ತ್ರ ಆಗತ್ತ, ವೆಪನ್ ಅಂತಂದ ಹೇಳ್ತೀವಿ. ಅಸ್ತ್ರ ಅಂತಂದ ಹೇಳಿದ್ರೆ ಆಯುಧ. ಗುಣ ಅಂತಂದ ಹೇಳಿದ್ರೆ ಬರಂಗಿಲ್ಲ. ಚೀರ್ ಅಂತಂದ ಹೇಳ್ತೀವಿ, ಚೀರ್ ಅಂತಂದ ಹೇಳ್ತೀವಿ. ಕಪಡಾಕಿ ಇನ್ನೊಂದೇನಂತಂದ ಹೇಳಿದ್ರೆ ಪರ್ಯಾಯವಾಚಿ ಶಬ್ದ ಚೀರ್ ಅಂತಂದ ಹೇಳ್ತೀವಿ. ಇಲ್ಲಿ ನೋಡ್ರಿ ಪರ್ಯಾಯವಾಚಿ ಶಬ್ದವನ್ನು ಹುಡುಕ್ಬೇಕು. ಆ ಚಾರು ಬೆಹನೋನ್ ಕಿ ಪ್ರಾಪರ್ಟಿ ಮೇ ಭಾಗಿದಾರಿ ಅಂತಂದ ಹೇಳಿದ್ರ ಇವಾಗ 4 ಜನ ಏನಂತಂದ ಹೇಳಿದ್ರ ಅಕ್ಕ ತಂಗಿಯರು, ಅಕ್ಕಂದ್ರ ಅನ್ಕೊಡ್ರಿ, ತಂಗಿಯರ್ ಅನ್ಕೊಡ್ರಿ, ಅವ್ರ ಏನಂತಂದ ಹೇಳಿದ್ರೆ ಪ್ರಾಪರ್ಟಿಯಲ್ಲಿ ಭಾಗಿದಾರ ಅಂದ್ರೆ ಅವ್ರಿಗೂ ಕೂಡ ಏನಂತಂದ ಹೇಳಿದ್ರೆ ಹಕ್ಕು ಐತಿ ಅಂತಂದ ಹೇಳ್ತೀವಲ್ಲ, ಭಾಗಿದಾರಿ ಅಂತಂದ ಹೇಳ್ತೀವಿ. ಸೇಮ್ ಅದೇ ತರ ಒಂದು ವರ್ಡ್ ಭಾಗಿದಾರಿ ಅನ್ನೋ ಒಂದು ವರ್ಡ್ಗೆ ಏನಂತಂದ ಹೇಳಿದ್ರ ಅದೇ ಅಲ್ಲ, ಎಸ್. ಸೊ ಅದಕ್ಕೊಂದು ಪರ್ಯಾಯವಾಚಿ ಶಬ್ದವನ್ನ ಇವಾಗ ನೀವು ಬರೀಬೇಕು, ಸಮಾನಾರ್ಥಕ ಪದವನ್ನ. ಇಲ್ಲಿ ನೋಡ್ರಿ ಗಿರಾವಟ್ ಅಂತಂದ ಹೇಳ್ತೀವಿ, ಅವನತಿ ಅಂತಂದ ಹೇಳ್ತೀವಿ, ಅಮೀರಿ ಶ್ರೀಮಂತರ ತರ, ಆಮೇಲೆ ವಾರನ್, ಆಮೇಲೆ ಹಿಸ್ತೋದಾರಿ ಅಂತಂದ ಹೇಳಿ. ನೋಡ್ರಿ ನಾವು ಓದುವಾಗ ಒಂದ್ಸಾರಿ ಓದ್ವಿ ಅಂತಂದ ಹೇಳಿದ್ರೆ ಒಂದು ವರ್ಡ್ ನಮಗ್ ಗೊತ್ತು, ಹಿಸ್ತೋದಾರಿ ಅಂತಂದ ಹೇಳಿ. ನೋಡಿ ಹಿಸ್ಸೆದಾರಿ. ಇಲ್ಲಿ ಏನಂತಂದ ಹೇಳಿದ್ರೆ ಹಿಸ್ಸೆದಾರಿ ಏನಂತಂದ ಹೇಳಿದ್ರೆ ಒಂದು ವರ್ಡ್. ಈ ವರ್ಡ್ ಏನಂತಂದ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಭಾಗ ಹಿಸ್ಸ ಅಂತಂದ ಹೇಳ್ತೀವಲ್ಲ, ಅವ್ರಿಗೂ ಕೂಡ ಒಂದು ಹಕ್ಕು ಐತಿ ಅಂತಂತ ಹೇಳಕ್ಕೆ ನಾವು ಹಿಸ್ಸೆದಾರಿ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ನೋಡ್ರಿ ಪರ್ಯಾಯವಾಚಿ ಶಬ್ದ ರಾಜಾಸನ ಅಂತ ಬರೀಬೇಕು. ಪರ್ ಬೈಠೆ ಹಿ ವಹ ಬದಲ್ ಗಯ ಅಂತಂತ ಹೇಳಿ. ಅಂದ್ರ ರಾಜಾಸನ ಮೇಲೆ, ಸಿಂಹಾಸನದ ಮೇಲೆ ಕೂತ್ ತಕ್ಷಣನೇ ಏನಂತಂದ ಹೇಳಿದ್ರೆ ಅವ್ನ್ ಚೇಂಜ್ ಆದ ಅಂತಂತ ಹೇಳ್ತೀವಲ್ಲ. ನೋಡ್ರಿ ಭಾಸ್ಕರ್ ಅಂತಂದ ಹೇಳಿ ಬರಂಗಿಲ್ಲ, ಸಿಂಹಾಸನ ಬರ್ತೈತಿ. ಅದಾದ ನಂತರ ಸುಗಮತ ಅಂತಂದ ಹೇಳಿ ಬರಂಗಿಲ್ಲ, ಮನೋಹರ ಅಂದ್ರ ಬರಂಗಿಲ್ಲ. ಮನೋಹರ ಅಂತಂದ ಹೇಳಿದ್ರೆ ಚಂದ ಅಂತಂದ ಹೇಳ್ತೀವಿ, ಮನೋಹರವಾಗಿರೋದು. ಇಲ್ಲಿ ಸಿಂಹಾಸನ, ರಾಜಾಸನ ಎರಡು ಅಂತ. ರಾಜಾಸನ ಅಂದ ತಕ್ಷಣ ನಮ್ಗೆ ಗೊತ್ತಾಗಿರ್ಬೇಕು ಸಿಂಹಾಸನ ಅಂತಂದ ಹೇಳಿ. ಸೊ ಈ ರೀತಿಯಾಗಿ ನಮ್ಗೆ ಒಂದು ಸೆಂಟೆನ್ಸ್ ಗಳನ್ನ ಕೊಟ್ಬಿಟ್ಟು ಸಮನಾರ್ಥಕ ಪದ ಅಥವಾ ಪರ್ಯಾಯ ಪದವನ್ನ ಬರೀರಿ, ಪರ್ಯಾಯವಾಚಿ ಶಬ್ದವನ್ನ ಬರೀರಿ ಅಂತಂದ ಹೇಳ್ತಾರೆ. ಸೊ ಇಲ್ಲಿ ನೋಡ್ರಿ ಪರ್ಯಾಯವಾಚಿ ಶಬ್ದವನ್ನ ಬರಿಬೇಕು. ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ, ಸಂಕೇತ್ ಮತ್ ಕರೋ ಅಚ್ಚಿ ಬಾತ್ ನಹಿ ಹೈ ಅಂತ ಹೇಳಿ.
ಅಂದ್ರೆ ಸಿಂಬಲ್ ಕೊಡಕ್ ಹೋಗ್ಬೇಡ, ಹಂಗ ಹೇಳಕ್ ಹೋಗ್ಬೇಡ, ಅದೊಂದು ಚೆನ್ನಾಗಿರೋ ಮಾತಲ್ಲ ಅಂತಂದೇಳಿ. ಸಂಕೇತ ಅಂತಂದ್ ಹೇಳಿದ್ರೆ ನಾವು ಒಂಥರ ಸಿಂಬಲ್ ಅಂತಂದ್ ಹೇಳ್ತೀವಲ್ಲ, ದುಃಖಿ ಅಂತಂದ್ ಹೇಳ್ತೀವಲ್ಲ, ಸಂಕೇತ ಅಂತಂದ್ರೆ ದುಃಖಿ ಅಲ್ಲ, ಉತ್ತಮ ಅಂತಂದ್ ಹೇಳ್ತೀವಿ ಇಲ್ಲ, ಮೇಲ್ ಅಂತಂದ್ ಹೇಳ್ತೀವಿ ಇಲ್ಲ. ಇಲ್ಲೇನಂತಂದ್ ಹೇಳಿದ್ರೆ ಇಶಾರ ಅಂತಂದ್ ಹೇಳ್ತೀವಿ, ಇಶಾರ. ಸೊ ಇಶಾರ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಸಂಕೇತ ಅಥವಾ ಇಶಾರ ಎರಡು ಒಂದೇ ಆಗುತ್ತೆ. ಸೇಮ್ ಇದೇ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾನು ಒಂದು ಲಿಸ್ಟ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಇವಾಗ. ಯಾಕಂದ್ರೆ ನಮ್ದು ಡೇ ಟು ಡೇ ಲೈಫ್ ಅಲ್ಲಿ ಏನ್ ನಾವು ಯೂಸ್ ಮಾಡ್ತೀವಲ್ಲ ವರ್ಡ್ಸ್ ಗಳನ್ನ, ಅವನ್ನೇ ಇಲ್ಲಿ ಯೂಸ್ ಮಾಡಿದಾರೆ ಜಾಸ್ತಿ. ಒಂದ್ಸರಿ ಏನಂತಂದ ಹೇಳಿದ್ರೆ ಒಂದೊಂದ್ 10-15 ನಿಮಿಷ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನೋಡ್ರಿ, ನಾವು ಲಿಸ್ಟ್ ಅನ್ನ ಡಿಸ್ಕಷನ್ ಮಾಡೋಣ. ಅಂಕ ಅಂತಂದು ಬರುತ್ತೆ. ಅಂಕ ಅಂತಂದ್ ಹೇಳಿದ್ರೆ ಒಂಥರ ಚಿಹ್ನೆ ಅಂತಂದ್ ಹೇಳ್ತೀವಿ, ನಿಶಾನ ಅಂತಂದ್ ಹೇಳ್ತೀವಿ, ಇವನ್ ಪ್ರತೀಕ, ಪಹಚಾನ, ಅಂಕ ಅಂತಂದ್ ಹೇಳ್ತೀವಿ. ಅದಾದ ನಂತರ ಅಂಗ ಅಂತಂದ್ ಹೇಳಿದ್ರೆ ನಮ್ದು ಯಾವ್ದಾದ್ರು ಬಾಡಿ ಭಾಗ ಆಗಿರ್ಬೋದು. ಅಂಗ ಅಂತಂದ್ ಹೇಳ್ತೀವಿ. ನಮ್ಮ ಯಾವ್ದಾದ್ರು ಮನುಷ್ಯನ ಬಾಡಿ ಭಾಗ ಆಗಿರ್ಬೋದು, ಅದಕ್ಕೆ ಯಾವ್ದಾದ್ರು ಒಂದು ವಸ್ತುವಿನ ಭಾಗವನ್ನ ಅಂಗ ಅಂತ ಕರಿತೀವಿ. ಸೊ ಕಾಯ, ಶರೀರ್, ಖಾತ್, ಸೊ ಬದಂತನ್ ಅಂತಂದ್ ಹೇಳಿ, ಹೊಕ್ಕು ಅಂತಂದ್ ಹೇಳಿ, ದೇಹ ಅಂತಂದ್ ಹೇಳಿ, ಇವೆಲ್ಲ ಏನಂತಂದ್ ಹೇಳಿದ್ರೆ ಸಮಾನಾರ್ಥಕ ಪದಗಳು. ಅಂಶ ಅಂತಂದ್ ಹೇಳಿದ್ರ, ಸೊ ಇವಾಗ ನೀವು ನೋಡಿರ್ಬೋದು, ಅಂಶ ಅಂತಂದ್ ಹೇಳಿದ್ರೆ ಕೂಡ ಭಾಗ ಆಗತ್ತ ನೋಡ್ರಿ. ಹಿಸ್ಸ ಅಂತಂದ್ ಹೇಳ್ತೀವಿ, ಹಿಸ್ಸೆದಾರಿ ಅಂತಂದ್ ಹೇಳ್ತೀವಲ್ಲ. ಸೊ ಲಾಸ್ಟ್ ಕ್ವಶನ್ ಡಿಸ್ಕಷನ್ ಮಾಡಿದ್ವಿ. ಭಾಗ ಅಂತಂದ್ ಹೇಳ್ತೀವಿ, ಭಾಗ್ಯದಾರಿ. ಅದಾದ ನಂತರ ನೆಕ್ಸ್ಟ್ ಅವಯವ ಅಂತಂದ್ ಹೇಳ್ತೀವಿ, ಕನ್ನಡದಾಗ ಅವಯವ ಅಂತಂದ್ ಹೇಳ್ತೀವಿ. ಅದಾದ ಖಂಡ, ಖಂಡ ಅಂತಂದ್ ಹೇಳಿದ್ರು ಭಾಗ ಅಂತಂದ್ ಹೇಳಿ ಬರುತ್ತೆ. ನೆಕ್ಸ್ಟ್ ನೋಡ್ರಿ ಅಗ್ನಿ. ಅಗ್ನಿ ಅಂತಂದ್ ಹೇಳಿದ್ರೆ ಧನಂಜಯ್. ಇಲ್ಲಿ ನೋಡ್ರಿ ನಮ್ಗ ಇವಾಗ ಸೀತಾಕ, ಸೀತಾ ಮಾತಾಕ ಅಂತಂದ್ ಹೇಳಿ ಒನ್ ಮೂರ್ ನೇಮ್, ಅದು ನೇಮ್ ಅಂತಂದಿತ್ತಲ್ಲ, ಹೆಸರು ಅಂತಂದಿತ್ತಲ್ಲ, ಸಾತರ ಬರುತ್ತೆ. ಅಗ್ನಿ ಅಂತಂದ್ ಹೇಳಿದ್ರೆ ಬೆಂಕಿ ಅಂತಂದ್ ಬರುತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ಧನಂಜಯ ಅಂತಂದ್ ಹೇಳಿ ಬರ್ತೈತಿ. ಜಾತವೇದ ಅಂತಂದ್ ಹೇಳಿ ಬರುತ್ತ. ಆಮೇಲೆ ಹುತಾಶನ ಅಂತಂದ್ ಬರುತ್ತ. ಕೃಷ್ಣಾನು ಅಂತಂದ್ ಹೇಳಿ ಕೂಡ ಅಗ್ನಿ ದೇವನನ್ನ ಕರೀತಾರ. ರೋಹಿತಾಶ್ವ ಅಂತ ಕರೀತಾರ. ಆಗ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತು, ಬೆಂಕಿ ಅಂತ ಹೇಳಿ. ಆಮೇಲೆ ಅನಲ್, ಆಮೇಲೆ ಪಾವಕ್. ಸೊ ಇಷ್ಟು ಥಿಂಗ್ಸ್ ಗಳು ಬರ್ತಾವ. ಆಮೇಲೆ ಅಚಲ್. ಅಚಲ್ ಅಂತಂದ್ ಹೇಳಿದ್ರೆ ಒಂಥರ ಸ್ಥಿರವಾಗಿರೋದು. ಅಚಲ್ ಅಂತಂದ್ ಹೇಳಿದ್ರೆ ಅಟಲ್ ಅಂತಂದು ಕೂಡ ಹೇಳ್ತೀವಿ. ಅಚಲ್, ಸಾರಿ, ಅದು ಅಟಲ್, ಇದು ಅಚಲ್ ಅಂತಂದ್ ಹೇಳಿ. ಇದಕ್ಕ ನೀ ಇನ್ ಕೆಲವೊಂದು ಪದಗಳು ಬರ್ತಾವ ನೋಡ್ರಿ. ಮಹೀಧರ ಅಂತಂದ್ ಹೇಳಿ ಬರುತ್ತ, ಆದ್ರಿ ಅಂತಂದ್ ಬರುತ್ತ, ಶೈಲ, ನಗ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಆಂಕ್. ಆಂಕ್ ಅಂತಂದ್ ಹೇಳಿದ್ರೆ ನಾವು ಕಣ್ ಅಂತಂದ್ ಹೇಳ್ತೀವಲ್ಲ, ಕಣ್ಣಿಗೆ ಆಂಕ್. ನಮ್ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುವಂತ ವರ್ಡ್ಸ್ ಗಳು. ಆಂಕ್ ಅಂತಂದ್ ಹೇಳಿದ್ರೆ ಕಣ್ಣು. ನಯನ ಅಂತಂದ್ ಹೇಳ್ತೀವಿ, ನೇತ್ರ ಅಂತಂದ್ ಹೇಳ್ತೀವಿ. ಇದು ಯೂಸ್ ಆಗೈತೆ ನೋಡಿ, ನಾವು ಡಿಸ್ಕಷನ್ ಮಾಡಿದ್ವಿ. ಅಕ್ಷ ಅಂತಂದ್ ಹೇಳಿ ಬರುತ್ತೆ. ಎಸ್, ವಿಲೋಚನ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಆಂಗನ್. ಆಂಗನ್ ಅಂತಂದ್ ಹೇಳಿದ್ರೆ ನಾವು ಆಟ ಆಡೋ ಪ್ಲೇಸ್ ಆಂಗನ್ ಅಂತಂದ್ ಕರಿಬಹುದು. ಅಥವಾ ಸೊ ಒಂದು ಭಾಗ, ಹೊರಗಡೆ ಭಾಗ ಅಂತಂದ್ ಹೇಳ್ತೀವಿ. ಪ್ರಾಂಗಣ ಅಂತ ಕೂಡ ಕರಿತೀವಿ. ಕ್ರೀಡಾ ಅಂತ ಏನಂತಂದ್ ಹೇಳಿದ್ರೆ ಅಂಗನ, ಕ್ರೀಡಾ ಪ್ರದೇಶ ಅಂತಂದ್ ಹೇಳ್ಬಹುದು. ಆಂಗನ ಅಂತಂದ್ ಹೇಳ್ತೀವಲ್ಲ. ಸೊ ಗೇಮ್ ಗಳನ್ನ ಆಡೋದು. ಅದಾದ ನಂತರ ಆಂಚಲ್ ಅಂತಂದ್ ಹೇಳ್ತೀವಿ. ಆಂಚಲ್, ಆಂಚಲ್ ಅಂತಂದ್ ಹೇಳಿದ್ರೆ ನೋಡ್ರಿ ಏನ್ ಬರುತ್ತ ಆಂಚಲ್ ಅಂತಂದ್ ಹೇಳಿ. ಸೊ ಇದಕ್ಕೆ ಏನಂತಂದ್ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಅನ್ನ ನೀವು ಕೊಡ್ ನೋಡೋಣ. ಚೋರ್ ಅಂತಂದ್ ಕೂಡ ಹೇಳ್ತಾರೆ, ಚೋರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆಸು. ಆಸು ಅಂತಂದ್ ಹೇಳಿದ್ರೆ ನಾವು ಎಲ್ಲರಿಗೂ ಗೊತ್ತು, ಆ ಕಣ್ಣೀರು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಣ್ಣೀರು. ನೇತ್ರ ನೀರ್ ಅಂತಂದ್ ಹೇಳ್ತೀವಿ, ಅಶ್ರು ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನಯನ ನೀರ್ ಅಂತಂದ್ ಹೇಳ್ತೀವಿ, ನೇತ್ರಾವರಿ, ನೇತ್ರಾವಾರಿ ಅಂತಂದ್ ಹೇಳ್ತಾರ. ನೆಕ್ಸ್ಟ್ ಆಕರ್ಷಣ, ಆಕರ್ಷಣ ಮಾಡು, ಆಕರ್ಷಣ ಅಂತಂದ್ ಹೇಳ್ತೀವಲ್ಲ. ಏನು ಒಂಥರ ಆಕರ್ಷಿತವಾಗಿರೋದು. ದಿಲ್ಕಶಿ ಅಂತಂದ್ ಹೇಳ್ತಾರ. ಕಿಚಾವ್ ಅಂತಂದ್ ಹೇಳ್ತಾರ, ಜಗ್ಗೋದು. ಸೊ ನೆಕ್ಸ್ಟ್ ವಿಮೋಹನ, ಆಮೇಲೆ ಸಂಮೋಹನ, ಸಂಮೋಹನಗೊಳಿಸುವುದು. ಇವೆಲ್ಲ ಏನಂತಂದ್ರೆ ಆಕರ್ಷಣೆಗಿರುವ ಕೆಲವೊಂದು ಸಮಾನಾರ್ಥಕ ಪದಗಳು. ನೆಕ್ಸ್ಟ್ ಇಚ್ಛಾ. ಸೊ ಇಚ್ಛೆ, ಆ, ಎಲ್ರಿಗೂ ಏನಂತಂದ್ ಹೇಳಿದ್ರೆ ನಮ್ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುತ್ತೆ. ಆಲ್ಮೋಸ್ಟ್ ಕನ್ನಡ ವರ್ಡ್ಸ್ ಗಳು ಇರ್ತಾವ. ಕಾಮನ ಅಂತಂದ್ ಹೇಳ್ತೀವಿ, ನಮ್ಗೆ ಇಷ್ಟವಾದಂತ ಥಿಂಗ್ಸ್, ನಮ್ಗೆ ಇಷ್ಟ ಆಗಿರೋದು. ಇಚ್ಛಾ ಅಂತಂದ್ ಹೇಳಿದ್ರೆ ನಮ್ಗೆ ಇಷ್ಟವಾಗಿರೋದು. ಅಭಿಲಾಷ ಅಂತಂದ್ ಹೇಳ್ತೀವಿ, ಆಕಾಂಕ್ಷ ಅಂತಂದ್ ಹೇಳ್ತೀವಿ, ಲಾಲಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಚ್ಛುಕ್. ನಾ ಇಚ್ಛುಕ್ ಆಗಿದ್ದೇನೆ, ಅಭಿಲಾಷಿ ಆಗಿದ್ದೀನಿ. ನಯನ ಅಂತಂದ್ ಹೇಳಿದ್ರೆ ತುಂಬಾ ಇಚ್ಛುಕತೆಯಿಂದ ಇದ್ದೀನಿ ಅಂತ ಹೇಳಿ, ಅಭಿಲಾಷಿ ಅಂತಂದ್ ಹೇಳ್ತೀವಿ. ಆತುರ, ಉಸ್ತುಕ್. ಅದಾದ ನಂತರ ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಇಟಲಾನ ಅಂತಂದ್ ಹೇಳಿ ಬರುತ್ತೆ, ಇಟಲಾನ. ಸೊ ಇಲ್ಲೇನಂತಂದ್ ಹೇಳಿದ್ರೆ ಶೋಕಿ ಮಾರ್ನ. ಇಟಲಾನ ಅಂತಂದ್ ಹೇಳಿದ್ರೆ ಶೋಕಿ ಮಾರ್ನ, ಒಂಥರ ನಾನ ಅಂತ ತೋರಿಸ್ಕೊಳ್ದು. ಇಟಲಾನ, ಶೋಕಿ ಮಾರ್ನ ಅಂತ ಹೇಳಿ. ಅದಾದ ನಂತರ ಇತರಾನ ಅಂತಾನು ಕೂಡ ಬರೀತೀವಿ. ಅದಾದ ನಂತರ ಶಾನಾ ದಿಕ್ನ, ಅಂದ್ರ ನಾನ್ ತುಂಬಾ ಜಾನವಾಗಿದ್ದೀನಿ ಅಂತಂದ್ ಹೇಳಿ ತೋರಿಸ್ಕೊಳುದು. ನೆಕ್ಸ್ಟ್ ಇನ್ಕಾರ್. ಇನ್ಕಾರ್ ಅಂತಂದ್ ಹೇಳಿದ್ರೆ ನೋಡ್ರಿ ಏನ್ ಬರುತ್ತ?
ಸೊ ನಿಷೇಧ ಅಂತಂದ್ ಹೇಳ್ತೀವಿ, ಇನ್ಕಾರ, ನನ್ಗೆ ಆಗೋದಿಲ್ಲ ಅಂತಂದ್ ಹೇಳಿ ಬಿಟ್ಬಿಡೋದು, ಇನ್ಕಾರ್ ಮಾಡೋದು, ನಿಷೇಧ ಮಾಡೋದು. ಸೊ ಅನಗೀಕಾರ ಅಂತಂದ್ ಹೇಳ್ತೀವಿ. ಅನಗೀಕಾರ ಅಂತಂದ್ ಹೇಳಿದ್ರೆ ಅಂಗೀಕಾರ ಮಾಡಂಗಿಲ್ಲ, ಅಂಗೀಕಾರ ವಿಲೋಮ ಶಬ್ದ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇದನ್ನ ನೋಡ್ರಿ, ಇದೇನ್ ಬರುತ್ತೆ, ಪ್ರತ್ಯಾಖ್ಯಾನ ಅಂತಂದ್ ಹೇಳಿ ಬರುತ್ತೆ. ನೆಕ್ಸ್ಟ್ ಅಸ್ವೀಕೃತಿ, ಸ್ವೀಕೃತಿ ಆಮೇಲೆ ಅಸ್ವೀಕೃತಿ. ಇಲ್ಲೇನಂತಂದ್ ಹೇಳಿದ್ರ ಆ, ವಿಲೋಮ ಶಬ್ದ ಅಂತಂದ್ ಹೇಳ್ತೀವಿ. ವಿಲೋಮ ಅಂತಂದ್ ಹೇಳಿದ್ರ ನಿಮ್ಗೆ ಏನಂತ ಅರ್ಥ ಮಾಡ್ಕೋಬೇಕು, ವಿರುದ್ಧಾರ್ಥಕ ಪದಗಳು ಇಲ್ಲೇ ಕೆಲವೊಂದು ಬರ್ತಾವ, ಅವುಗಳನ್ನ ಹೇಳ್ಬಿಡ್ತೀನಿ. ಸೊ ಅಂಗೀಕಾರ ಅನಗೀಕಾರ ಅಂತ ಬರುತ್ತೆ. ಅದಾದ ನಂತರ ಸ್ವೀಕೃತಿ ಅಸ್ವೀಕೃತಿ ಅಂತ ಕೂಡ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಇನಾಮ್. ಇನಾಮ್ ಅಂತಂದ್ ಹೇಳಿದ್ರೆ ಒಂಥರ ಉಪಹಾರ ಕೊಡೋದು. ಸೊ ಬಹುಮಾನ ಅಂತಂದ್ ಹೇಳ್ತೀವಿ, ಇನಾಮ್ ಕೊಡೋದು ಅಂತ ಹೇಳ್ತೀವಲ್ಲ, ಪುರಸ್ಕಾರ, ಉಪಹಾರ ಅಂತ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮತ್ತೆ ಯಾವ್ದು ವರ್ಡ್ಸ್ ಗಳು ಯೂಸ್ ಆಗ್ತಾವ ಎಲ್ಲಾನು ನೀವೇನಂತಂದ್ ಹೇಳಿ ಓದ್ಕೋಬೇಕಾಗತ್ತ. ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ಕೊತ ಕುತ್ಕೊಂಡ್ರೆ ತುಂಬಾ ಹೊತ್ತು ಹಿಡಿಯುತ್ತೆ. ನಮ್ಗೆ ಇಲ್ಲಿವರೆಗೂ ಕ್ವಶನ್ಸ್ ಗಳನ್ನ ಏನ್ ಕೇಳಿದಾರೆ ಬೇರೆ ಬೇರೆ ಯಾವ್ದನ್ನೋದ ಅದ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್, ಇಲ್ಲಿ ನೋಡ್ರಿ ನೆಕ್ಸ್ಟ್ ಕೇಳುವಂತದ್ದು ನಮ್ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡೋದು ಇದೃಶ್ ಅಂತ ಹೇಳ್ತೀವಿ. ಇಸ್ ತರಹ, ಇದೇ ತರ ಅಂತಂತ ಹೇಳ್ತೀವಿಲ್ಲ, ಆ ತರ. ಅದಾದ ನಂತರ ನೆಕ್ಸ್ಟ್ ಇಪ್ಸಾ ಅಂತಂದ ಹೇಳ್ತೀವಿ, ಇಪ್ಸಾ. ಅಭಿಲಾಷ ಅಂತಂದ ಹೇಳಿ, ಇಪ್ಸಾ ಅಂತಂದ ಹೇಳಿದ್ರೆ ಅಭಿಲಾಷ ಅಂತಂದ ಹೇಳ್ತೀವಿ, ನಮ್ ಇಚ್ಛೆ, ಇಚ್ಛೆ ಪ್ರಕಾರ, ಇಚ್ಛಾ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಮಾನ್ದಾರಿ. ಇಮಾನ್ದಾರಿ ಅಂತಂದ ಹೇಳಿದ್ರ ಆ ಇಮಾನ್ದಾರಿ ಆಗಿರೋದು. ನಿಷ್ಕಪಟತ ಅಂತಂದ ಹೇಳ್ತೀವಿ, ನಿಷ್ಕಲ್ಮಶ ಅಂದ್ರೆ ನಿಷ್ಕಲ್ಮಶವಾಗಿರೋದು ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಉಕ್ಸಾನ ಅಂತಂದ ಹೇಳಿದ್ರೆ ಉತ್ತೇಜನ ಮಾಡೋದು. ಉಕ್ಸಾನ ಅಂತಂದ ಹೇಳಿದ್ರೆ ನಾವು ಜಾಸ್ತಿ ನನ್ ಮುಕ್ಕಿಸ್ಬೇಡ್ಲೆ ಅಂತಂದ ಹೇಳ್ತೀವಲ್ಲ, ಕೆಲವೊಂದು ವರ್ಡ್ಸ್ ಗಳನ್ನ ಆತರ ಯೂಸ್ ಮಾಡ್ತೀವಲ್ಲ. ಉಕ್ಸಾನ ಅಂತಂದ ಹೇಳಿದ್ರೆ ಉತ್ತೇಜನ ಮಾಡಕ್ ಹೋಗ್ಬೇಡ, ಉತ್ತೇಜಿತ ಕರ್ಣ ಅಂತಂದ ಹೇಳ್ತೀವಿ. ಅದಾದ್ಮೇಲೆ ಉಬಾರ್ನ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಉಗ್ರ. ಉಗ್ರ ಅಂತಂದ ಹೇಳಿದ್ರೆ ಕ್ರೂರಿಯಾಗಿ, ಒಂಥರ ಉಗ್ರವಾಗಿರೋದು, ಸಿಟ್ಟಿಂದ ಇರೋದಂತ, ಪ್ರಬಲವಾಗಿರೋದು. ತೇಜ್ ಅಂತಂದ ಹೇಳ್ತೀವಿ, ಪ್ರಚಂಡವಾಗಿರೋ, ಪ್ರಚಂಡ ಅಂತಂದ ಹೇಳಿ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಉಚಿತ್. ಉಚಿತ್ ಅಂತಂದ ಹೇಳಿದ್ರೆ ಸರಿಯಾಗಿರೋದು, ಟೀಕ್ ಅಂತಂದ ಹೇಳ್ತೀವಿ, ಸಿಚಿನ್. ಆಮೇಲೆ ಸಂಗತ್, ಸಂಗತವಾಗಿರೋದು ಅಂತಂದ ಹೇಳ್ತೀವಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮತ್ತೆ ವರ್ಡ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ ಡೇ ಟು ಡೇ ಲೈಫ್ ಅಲ್ಲಿ. ಉಜಾಡ್ ಅಂತಂದ ಹೇಳಿ, ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಉಜಾಡ್. ನಿರ್ಜನ್, ವಿರನ್ ಅಂತಂದ ಹೇಳಿದ್ರೆ ಅಭದ್ರವಾಗಿರೋದು, ಅಂತ ಕರೆಕ್ಟ್ ಆಗಿ ಏನಂತಂದ್ರೆ ಅಲ್ಲಿ ಸೆಕ್ಯೂರಿಟಿ ಇಲ್ಲದೆ ಇರೋದು. ಸೊ ಅದ್ ನಾವು ಉಜಾಡ್ ಅಂತಂದ ಹೇಳ್ತೀವಿ. ಬರ್ಬಾದ್ ಆಗಿರೋದು. ನೆಕ್ಸ್ಟ್ ನೋಡ್ರಿ, ಉಜಾಡ ಅಂತಂದ್ ಹೇಳಿದ್ರೆ ಪ್ಲೇಸ್ ನಿರ್ಜನ, ಯಾರು ಇಲ್ದೇ ಇರೋದು. ಉಜಾಡ ಅಂತಂದ್ ಹೇಳಿದ್ರೆ ಅಭದ್ರವಾಗಿರೋದು. ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಸೆಕ್ಯೂರಿಟಿ ಇಲ್ದೇ ಇರೋದು. ಉಂಚ ಅಂತಂದ್ ಹೇಳಿದ್ರೆ ಉಂಚ. ಉಂಚ ಅಂತಂದ್ ಹೇಳಿದ್ರೆ ಎತ್ತರವಾಗಿರೋದು, ಉತ್ತುಂಗವಾಗಿರೋದು ಅಂತಂದ್ ಹೇಳ್ತೀವಿ. ಉತ್ತುಂಗ, ಊಪರ್ ಅಂತಂದ್ ಹೇಳ್ತೀವಿ. ಗಗನ್ ಚುಂಬಿ, ಉಂಚ ತುಂಬಾ ದೊಡ್ಡದಾಗೈತೆ, ಗಗನ್ ಚುಂಬಿ ಆಗೈತೆ ಅಂತಂದ್ ಹೇಳ್ತೀವಲ್ಲ, ಅದು. ನೆಕ್ಸ್ಟ್ ಊಂಟ್. ಸೊ ನೆಕ್ಸ್ಟ್ ನೋಡ್ರಿ, ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಮತ್ತೆ ಯೂಸ್ ಮಾಡೋದು ಊರ್ಜಾ ಅಂತಂದ್ ಹೇಳ್ತೀವಿ. ಊರ್ಜಾ ಅಂತಂದ್ ಹೇಳಿದ್ರೆ ಶಕ್ತಿ. ಊರ್ಜಾ ಅಂತಂದ್ ಹೇಳಿದ್ರೆ ಒಂಥರ ಶಕ್ತಿ ಅಂತಂದ್ ಹೇಳ್ತೀವಿ, ಸ್ಫೂರ್ತಿ ಅಂತಂದ್ ಹೇಳ್ತೀವಿ, ಓಜ್ ಅಂತಂದ್ ಹೇಳ್ತೀವಿ. ಉಗಮ್. ಸೊ ಉಧಮ್ ಅಂತಂದ್ ಹೇಳ್ತೀವಿ, ಉಧಮ್. ಉಧಮ್ ಅಂತಂದ್ ಹೇಳಿದ್ರೆ ಉಪದ್ರವ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರ ಉತ್ಪನ್ನ ಅಂತಂದ್ ಹೇಳ್ತೀವಿ. ಸೊ ಉಪದ್ರವ, ಉತ್ಪನ್ನ, ಉತ್ಪಾದ್ ಅಂತಂದ್ ಹೇಳ್ತೀವಲ್ಲ. ಉತ್ಪಾದ್ ಅಂತಂದ್ ಹೇಳಿದ್ರೆ ಉತ್ಪಾದನೆ. ಸೊ ಉತ್ಪನ್ನ ಅಂತಂದ್ ಹೇಳ್ತೀವಿ. ಸರಿ, ಏಕಂತಂದ್ರೆ ಒಂದು ಅಥವಾ ಮೊದಲನೇದು ಅಂತಂದೆಲ್ಲ ಹೇಳ್ತೀವಲ್ಲ, ಪ್ರಥಮ, ಅನುಪಮ, ಅದ್ವಿತೀಯ ಅಂತಂದ ಹೇಳಿ, ಅನೌಕ ಅಂತಂದ ಹೇಳಿ. ಆಮೇಲೆ ಏಕತಾ ಅಂತಂದ ಹೇಳಿದ್ರೆ ಒಂದೇ ತರ. ಸೊ ಒಂದೇ ತರ ಇರೋದು, ಸಮಾನವಾಗಿರೋದು, ಸಮಾನ್. ಅದಾದ ನಂತರ ನೆಕ್ಸ್ಟ್ ಸಮರೂಪ್. ಆಮೇಲೆ ಮೇಲ್ ಅಂತಂದ ಹೇಳಿ ಇದು ಬಂದಿತ್ತು ನೋಡ್ರಿ, ಈ ವರ್ಡ್ ಬಂದಿತ್ತು. ಸೊ ಏಕತಾ ಅಂದ್ರೆ ಸಮಾನವಾಗಿರೋದು ಅಂತಂದ ಹೇಳಿ. ನೆಕ್ಸ್ಟ್ ಏಕಾಗ್ರ. ಸೊ ಏಕಾಗ್ರ ಅಂತಂದ ಹೇಳಿದ್ರೆ ಒಂದೇ ಚಿತ್ತಿಂದ ಇರೋದು. ಸೊ ಏಕಾಗ್ರತೆಯಿಂದ ಇರೋದು ಅಂತಂದ ಹೇಳ್ತೀವಲ್ಲ, ಏಕಾಗ್ರ, ಏಕಾಗ್ರತೆಯಿಂದ ಒಂದೇ ಚಿತ್ತಿನಿಂದ ಇರೋದು. ಏಕ್ ಚಿತ್ ಅಂತಂದ ಹೇಳ್ತೀವಿ, ಮನಯೋಗಿ. ಆಮೇಲೆ ಏಕಮನ್ ಅಂತಂದ ಹೇಳ್ತೀವಿ, ಏಕಮನ. ಸೊ ಒಂದೇ ಒಂದೇ ಮನಸ್ಸಿನಿಂದ ಇರೋದು. ಸೊ ನೆಕ್ಸ್ಟ್ ನೋಡ್ರಿ, ಆ ಔಘರ್ ಅಂತಂದ ಹೇಳ್ಬಾರ್ದು, ಔಘರ್. ಸೊ ಇಲ್ಲಿ ಏನಂತಂದ್ರೆ ನೆಕ್ಸ್ಟ್ ವರ್ಡ್ ಔಘರ್ ಅಂತಂದ ಹೇಳ್ಬಾರ್ದು. ಔಘರ್ ಅಂತಂದ ಹೇಳಿದ್ರೆ ಚೆನ್ನಾಗಿಲ್ಲ ಅಂತಂದ ಹೇಳೋದು, ಒಂಥರ ಹೆಂಗ್ ಬೇಕಾದಂಗ ಇರೋದು. ಅಸುಂದರ್ ಅಂತಂದ ಹೇಳ್ತೀವಿ, ಅಸುಂದರ್. ಸುಂದರ ಅದ್ರ ವಿರುದ್ಧ ಪದ ಏನಂತಂದ ಹೇಳಿದ್ರೆ ಅಸುಂದರ. ಅಂಡ್ ಬಂಡವಾಗಿರೋದು, ಹೆಂಗ್ ಬೇಕಾದಂಗ ಇದೆಯಲ್ಲ, ಅಂಡ್ ಬಂಡ್ ಅಂತಂದ ಹೇಳ್ತಾರಲ್ಲ ಅದು. ಅಟ್ಪಟ್ ಅಂತಂದ ಹೇಳ್ತಾರ, ಅನಘಡ್ ಅಂತಂದ ಹೇಳಿ ಹೇಳ್ತಾರ. ಆಮೇಲೆ ಔದಾತ್ ಅಂತಂದ ಹೇಳಿದ್ರ, ಔದಾತ್ ಅಂತಂದ ಹೇಳಿದ್ರೆ ಶ್ವೇತ, ಬಿಳಿ ಬಣ್ಣದ್ದು.
ಸಫೇದ್ ಅಂತಂದ್ ಹೇಳ್ತೀವಿ, ಶುಕ್ಲ ಅಂತಂದ್ ಹೇಳ್ತೀವಿ. ಇದೆಲ್ಲ ಏನಂತಂದ್ ಹೇಳಿದ್ರೆ ಬಿಳಿ ಬಣ್ಣವನ್ನ ಹೇಳುವಂತದ್ದು ಸೌದಾತ್ ಅಂತಂದ್ ಹೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ನೋಡ್ರಿ, ಔದಾಸ್ಯ. ಔದಾಸ್ಯ ಅಂತಂದ್ ಹೇಳಿದ್ರೆ ಉದಾಸೀನತೆಯಿಂದ ಇರೋದು. ಒಂಥರ ಫುಲ್ ಏನು ಕೆಲಸ ಮಾಡಕ್ ಬರ್ಲಾರ್ದಂಗ, ಏನು ಇಂಟ್ರೆಸ್ಟ್ ಇಲ್ದಾರ ತರ ಇರ್ತಾರಲ್ಲ, ಔದಾಸ್ಯ ಅಂತಂದ್ರೆ ಏನೋ ಇಂಟ್ರೆಸ್ಟ್ ಇಲ್ಲ, ಇನ್ನ ಹಂಗ್ಯಾಕ್ ಉದಾಸೀನ ಆಗಿದೆ ಅಂತ ಕೇಳ್ತಾರಲ್ಲ, ಉದಾಸೀನತ. ಆಮೇಲೆ ಅನಿಚ್ಛಾ ಅಂತಂದ್ ಹೇಳ್ತೀವಿ, ಮನೋಮಾಲಿನ್ಯ ಅಂತಂದೇಳಿ, ಅಂದ್ರೆ ಮನಸ್ಸು ಫುಲ್ ಒಂಥರ ಮಾಲಿನ್ಯವಾಗಿರುತ್ತೆ ಅಂತ ಹೇಳೋ ವರ್ಡ್ ಮನೋಮಾಲಿನ್ಯ. ವೈರಾಗ್ಯ, ಎಲ್ಲ ಬಿಟ್ಟ ನಿಂತಿದೀಪ, ಏನು ನಿನಗ ಅಷ್ಟೊಂದು ಕ್ಯೂರಿಯಾಸಿಟಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತಂದ್ ಹೇಳ್ತಾರಲ್ಲ. ಸೊ ಆವಾಗ ಏನಂತಂದ್ರೆ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಇದೇನಂತಂದ್ ಹೇಳಿದ್ರೆ ಇಷ್ಟ ಪದಗಳು, ಇನ್ನು ಕೆಲವೊಂದ್ ಪದಗಳು ಬರ್ತಾವ, ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 2K ವ್ಯೂಸ್ ಇದಾಯ್ತಂದ್ರೆ, 2,000 ವ್ಯೂಸ್ ಈ ವಿಡಿಯೋ ಆಯ್ತು ಅಂತಂದ್ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂತಂದ್ ಹೇಳಿದ್ರೆ ಅಪ್ಲೋಡ್ ಮಾಡಲ್ಲ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ.